ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ನಿನ್ನೆ ನಾನು ಅಮ್ಮನ ಮನೆಗೆ ಬಂದಿದ್ದೆ ಅಲ್ವಾ, ಊರಿಗೆ. ಸೊ ಹಬ್ಬ ಇರೋದ್ರಿಂದ ನಾವು ಬಂದಿದ್ವಿ. ಆ್ಯಂಡ್ ಬೆಳಿಗ್ಗೆ ನೀವು ನೋಡ್ತಾ ಇರ್ಬೋದು, ರಾತ್ರಿ ನಾವು ಲೇಟಾಗಿ ಮಲ್ಕೊಂಡಿದ್ವಿ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಮಹಿ ಆಫೀಸ್ಗೆ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದಾರೆ. ಅವ್ರು ಇವತ್ತು ರಜೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಮಹಿಗೆ ಬಾಯ್ ಮಾಡಿಬಿಟ್ಟು, ಅದಾದಮೇಲೆ ದೇವ್ರ ಪೂಜೆ ಎಲ್ಲ ಆಗಿತ್ತಲ್ವ, ಸೊ ಪ್ರಸಾದ ಕೊಟ್ಟು ಕಳಿಸಿದ್ರು ಎಲ್ಲರ ಮನೆಗೂ. ಸೊ ದೇವ್ರ ಪ್ರಸಾದ ತಿಂದಾದಮೇಲೆ ಮನೆಯಲ್ಲಿ ನಾನ್ ವೆಜ್ ಅಡುಗೆ ಮಾಡ್ತಾ ಇದ್ದಾರಲ್ವ, ಸೊ ಅದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ನಮ್ಮಮ್ಮ, ಅತ್ತೆ, ಆಂಟಿ ಮತ್ತು ನಮ್ಮ ಅಕ್ಕ, ಇವ್ರು 4 ಜನ ಸೇರಿಕೊಂಡು ಅಡುಗೆ ಮಾಡ್ಕೊಳ್ತಾಯಿದ್ರು. ಚಿನ್ನು ಟರ್ನ್ ಮಾಡಂಗೆ. ಸೂಪರ್, ಟರ್ನ್ ಕಮ್. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು. ನಾನು ಹೆಂಗೆ ರೆಡಿಯಾಗಿದ್ದೀನಿ ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಮಳೆ ಬೇರೆ ಹನಿತಾ ಇದೆ ಗೈಸ್, ಮಳೆ ಬರ್ತಾ ಇದೆ. ಸಾರಿ, ನಾನು ಅರ್ಧದಿಂದ ಹೋಗ್ತಾ ಇದ್ದೀನಿ ತೆಂಬಿಟರ್ತಿ ತೊಗೊಂಡು. ಯಾಕಂದರೆ ಸ್ವಲ್ಪ ಪಾಪುನ ಹ್ಯಾಂಡಲ್ ಮಾಡಿಕೊಂಡು ನಾನು ರೆಡಿಯಾಗಿ ಬರೋದು ಸ್ವಲ್ಪ ಲೇಟಾಗೋಯ್ತು. ಸೊ ಆವಾಗ ನನ್ನ ತಂಗಿನ ನಾನು ಕಳಿಸಿದ್ದೆ, ನೀನು ಹೋಗಿರು, ಅದಾದಮೇಲೆ ಬಂದು ನಾನು ತೆಂಬಿಟರ್ತಿ ಎತ್ಕೊಳ್ತೀನಿ ಅಂತ. ಸೊ ನನ್ನ ತಂಗಿ ಸ್ಪಂದು ಹೋಗಿದ್ಲು. ಏನಂತಾರೆ, ಈ ತೊರೆಕೆರೆ ಅಂತ ಏನಂತೀವಿ, ಸೊ ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಬರೋದು. ಸೊ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಏನೋ ಅಲ್ಲೆಲ್ಲ ಪೂಜೆ ಎಲ್ಲ ಇರುತ್ತೆ. ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಆಂಜನೇಯನ ದೇವಸ್ಥಾನ. ಸೊ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನಾನು ಹೋಗಿ ತಗೊಂಡಿದ್ದೀವಿ ಇದನ್ನು. ಹಬ್ಬ ಅಂದಮೇಲೆ ನಿಮಗೆ ಗೊತ್ತಿರುತ್ತಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳು ಫುಲ್ ಮಿಂಚ್ತಾ ಇರ್ತಾರೆ. ನಮ್ಮೂರಲ್ಲೂ ಹಾಗೇನೆ. ಕೇಳಿಸುತ್ತೆ ನಾನು ಮಾತಾಡೋದು. ಆರತಿಗಳು ಬಂದಿವೆ ನೋಡು, ಯಾವ ಚೆನ್ನಾಗೈತೆ ಅಲ್ಲ, ಒಂದಕ್ಕಿಂತ ಒಂದು ಜಾಸ್ತಿ. ಆದರೂ ನಮ್ಗೆ ಒಂದೇ ಆರತಿ ಇಷ್ಟ. ಯಾವುದು? ನಾನೇನೋ ಬೇರೆ ಹೇಳ್ತೀವಿ ಅನ್ಕೊಂಡೆ. ನಂಗೆ ಏನಪ್ಪ ಅಂದರೆ ಐ ಮೇಕಪ್ಪು ಕ್ಲೀನಾಗಿ ಬರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಿಮಗೂ ಹಾಗೆ ಅನ್ನಿಸ್ತಾ ಇದೆಯಾ? ಯಾಕಂದರೆ ಕರೆಂಟ್ ಹೋಗೋದು ಬರೋದು ಆ ರೀತಿ ಆಗ್ತಾಯಿತ್ತು. ಆ್ಯಂಡ್ ಗೊತ್ತಾಗ್ತಾ ಇರಲಿಲ್ಲ ನಾನು ಯಾವ ರೀತಿ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ತುಂಬ ಬಿಸಿಲಿರೋದ್ರಿಂದ ಐಲೈನರ್ ಎಲ್ಲ ಹಾಕೊಳ್ಳೋದೆಲ್ಲ ಬೇಡ ಅಂತ ಹೇಳಿ ನಾನು ಹಂಗೆ ಬಂದೆ. ಹಂಗಾಗಿ ನನ್ನ ಕಣ್ಣು ನಿದ್ದೆ ಬರೋ ಇರಲಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಕಾಣಿಸ್ತಾ ಇದ್ದೀನಿ. ಕಣ್ಣು ಸ್ವಲ್ಪ ದಪ್ಪ ದಪ್ಪ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಕಣ್ಣು ಒಳಗಡೆ ಹೋಗಿರೋ ಥರ ಅನ್ನಿಸ್ತಾ ಇತ್ತು ನನಗೆ. ಸೊ ನಿಮ್ಗೆ ಏನಂತ ಅನಿಸುತ್ತೆ? ನಿಮಗೂ ಹಾಗೆ ನಾನು ಕಾಣಿಸ್ತಾ ಇದ್ದೀನ ಅಂತ ನನಗೆ ತಿಳಿಸಿ, ಓಕೆನಾ? ಸೊ ಇವಾಗ ಕೊಂಡ ಆಯೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ. ಇದು ಅಷ್ಟೇ, ತುಂಬ ದೇವಸ್ಥಾನ ಸುತ್ತ 3 ರೌಂಡ್ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಕೊಂಡ ಆಯ್ತಾರಲ್ಲ, ಸೊ ಅಲ್ಲಿ ನಾವು ನಿಂತ್ಕೊಳ್ಬೇಕು. ಈಗ ಕೊಂಡ ಯಾರೆಲ್ಲ ಆಯ್ತಾರೆ ಅದನ್ನು ನೋಡೋಣ ಅಂತ ನಿಂತಿದ್ದೀವಿ. ಆ್ಯಂಡ್ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ನಾನೇ ತೆಂಬಿಟಾಡ್ತಿ ಎತ್ಕೊಂಡಿದ್ದೆ. ಆ್ಯಂಡ್ ನನ್ನ ತಂಗಿಗೆ ವೀಡಿಯೋ ಮಾಡುವಂಥ ಫೋರ್ಸ್ ಮಾಡೋದಕ್ಕೆಲ್ಲ ಹೋಗೋದಿಲ್ಲ. ಯಾಕಂದರೆ ಅವಳು ಹಬ್ಬ ನೋಡೋದಕ್ಕೆ ಅಂತ ಬಂದಿರ್ತಾಳಲ್ವ ಅಂತ ಹೇಳಿ. ಸೊ ಅವಳು ಆದಷ್ಟು ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ತಿದ್ಲು. ಪರವಾಗಿಲ್ಲ ಬಿಡು, ಇದೆಲ್ಲ ಇದ್ದಿದ್ದೆ ಅಂತ ಹೇಳಿ ನಾನು ಅವಳ ಜೊತೆಲಿ ಇಡ್ಸ್ಕೊಂಡಿದ್ದೆ. ಆ್ಯಂಡ್ ನನ್ನ ಜೊತೆ ನಮ್ಮ ಚಿನ್ನು ಕೂಡ ಬಂದಿದ್ಲು. ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ನನಗೆ ಇಷ್ಟೊಂದು ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಮಧ್ಯರಾತ್ರಿಲಿ ಮಳೆ ಬೇರೆ ಬಂದು ನಿಂತಿತ್ತು. ಸೊ ಬೆಳಿಗ್ಗೆನೂ ಮಳೆ ಬರೋ ಥರ ಇರುತ್ತೆ, ಅಷ್ಟಾಗಿ ಬಿಸಿಲಿರೋದಿಲ್ಲ ಅಂತ ಅಂದ್ಕೊಂಡೆ. ಬಟ್ ಹೆವಿ ಬಿಸಿಲಿತ್ತು. ಎಷ್ಟು ಸ್ವೆಟ್ ಆಗ್ತಾಯಿದ್ವಿ ಅಂತ ಹೇಳಿದ್ರೆ, ಆ ಹಬೆಗೆ ಕೆಂಡದ ಹಬೆ ಬೇರೆ ಇರುತ್ತಲ್ವ, ಕಾಲೆಲ್ಲ ಸುಡೋ ಥರ ಅನ್ನಿಸ್ತಾ ಇತ್ತು ನಮಗೆ. ಇನ್ನು ಅದ್ರ ಮೇಲೆ ನಡ್ಕೊಂಡು ಹೋಗೋರ ಕತೆ ಏನಪ್ಪ ಅಂತ ಅಂದ್ಕೊಂಡೆ. ಅಷ್ಟು ಬೇವ್ತೋಗ್ಬಿಟ್ಟಿದ್ವಿ ಪ್ರತಿಯೊಬ್ಬರೂ. ಆ್ಯಂಡ್ ಊರಿನ ಜನ ಎಲ್ಲ ಫುಲ್ ಸೇರ್ಕೊಂಡಿದ್ರು, ಯಾವ ರೀತಿ ಆಗುತ್ತೆ ಕೊಂಡ ಅಂತ ಹೇಳಿ. ನಾನು ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ದೇವ್ರನ್ನ ತುಂಬ ನಂಬ್ತೀನಿ, ಎಷ್ಟು ಬೇಕೋ ಅಷ್ಟು ನಂಬ್ತೀನಿ. ಆದರೆ ಮೈ ಮೇಲೆ ದೇವ್ರು ಬರುತ್ತೆ ಅಂತ ಹೇಳ್ತಾರಲ್ವ, ಮನುಷ್ಯರ ಮೇಲೆ ದೇವ್ರು ಬರುತ್ತೆ, ಅದು ಇದನ್ನೆಲ್ಲ ನಾನು ನಿಜವಾಗ್ಲೂ ನಂಬೋದೇ ಇಲ್ಲ. ನೀವು ನನ್ನ ಬೈಕೊಳ್ಬೋದು, ಬಟ್ ನಾನು ಇರೋದನ್ನೇ ಹೇಳ್ತೀನಿ. ನಾನು ದೇವ್ರನ್ನ ನಂಬ್ತೀನಿ. ಆದರೆ ಮನುಷ್ಯರ ಮೇಲೆ, ನನ್ನ ಮೇಲೆ ದೇವ್ರು ಬಂದಿದೆ, ನಾನೆಲ್ಲ ನಿಜನೇ ಹೇಳ್ತೀನಿ, ನಾನು ಹೇಳಿದ್ದೆಲ್ಲ ನಿಜ ಆಗುತ್ತೆ ಅಂತ ಹೇಳ್ತಾರಲ್ಲ, ಸೊ ಅಂಥವ್ರನ್ನ ನಾನು ನಂಬೋದೇ ಇಲ್ಲ. ನಾನು ಅಲ್ಲೂ ನನ್ನ ತಂಗಿಗೆ ಅದನ್ನೇ ಹೇಳ್ತಾ ಇದ್ದೆ. ಸೊ ದೇವ್ರನ್ನ ನಂಬಬೇಕು, ಆದರೆ ಅತಿಯಾಗಿ ಅವ್ರ ಮೇಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ಮಾತ್ರ ನಾವು ನಂಬಬಾರ್ದು ಅಂತ. ಸೊ ನೀವು ಕೂಡ ಹೆಂಗೇನಾ ನಂತರೇನೇನಾ ಅಂತ ಹೇಳಿ.
ಆ್ಯಂಡ್ ಈಗ ನಾವು ವೆಯ್ಟ್ ಮಾಡ್ತಾನೇ ಇದ್ದೀವಿ ಬರ್ತಾರೆ ಅಂತ. ಅಲ್ಲೂ ಏನೋ ಪೂಜೆ ಮಾಡ್ಕೊಳ್ತಾ ಇದ್ರು. ನಾವು ಇಲ್ಲಿ ಕಾರ್ನರಲ್ಲಿ ನಿಂತಿರೋದ್ರಿಂದ ಅಷ್ಟಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಪ್ರತಿಯೊಬ್ಬರು ಫೋನೇ ಎತ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ನನಗೆ ಕಣ್ಣಾರೆ ಕಾಣಿಸ್ಬಿಟ್ರೆ ಸಾಕು ಅವ್ರು ಹೆಂಗೆ ಹೋಗ್ತಾರೆ ಅಂತ ಅಂದ್ಕೊಂಡು ಫುಲ್ಲು ಬೆಂಡಾಗಿ ನಾನು ನೋಡ್ತಾ ಇದ್ದೆ. ಆ್ಯಂಡ್ ನನ್ನ ತಂಗಿ ಇದನ್ನು ವೀಡಿಯೋ ಮಾಡಿಕೊಡ್ತಾ ಇದ್ಲು, ಯಾಕಂದರೆ ನಾನು ಆರತಿ ಎತ್ಕೊಂಡಿದ್ದೆ ಅಂತ ಹೇಳಿ ನನ್ನ ತಂಗಿನೇ ವೀಡಿಯೋ ಮಾಡಿಕೊಡ್ತಾ ಇದ್ಲು. ಆ್ಯಂಡ್ ಫೈನಲಿ ಇವಾಗ ಬರ್ತಾರಾ ಅಂತ ವೆಯ್ಟ್ ಮಾಡೋದೇ ಆಗೋಯ್ತು. ಆ್ಯಂಡ್ ಫೈನಲಿ ಬಂದರು. ಸೊ ಫಾಸ್ಟಾಗಿ ಹೊರಟೋಗ್ತಾರೆ ನೋಡಿ. ಹಬ್ಬ ಅಂತ ಅಂದ್ಕೊಂಡು ಹಬ್ಬನೇ ಮುಗಿದೋಯ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಹಬ್ಬ ಮಾತ್ರ. ಆದರೆ ನಾನು ವೀಡಿಯೋದಲ್ಲಿ ಜಾಸ್ತಿ ಏನೂ ತೋರಿಸೋದಕ್ಕಾಗಲಿಲ್ಲ. ಇಲ್ಲ ಅಂದಿದ್ದರೆ ಪ್ರತಿಯೊಂದು ತೋರಿಸ್ತೀನಿ ಅಂದಿದ್ದರೆ ನಿಮಗೆ ನೋಡೋದಕ್ಕೆ ಕಣ್ಣೇ ಸಾಕಾಗ್ತಿಲ್ಲ, ಅಷ್ಟು ಗ್ರ್ಯಾಂಡಾಗಿತ್ತು ಹಬ್ಬ ಮಾತ್ರ. ಆ್ಯಂಡ್ ಇಲ್ಲಿ ಊರು ಹುಡುಗರೆಲ್ಲ ಸೇರಿಕೊಂಡು ಈ ಜೆರ್ಸಿ ಬಟ್ಟೆ ಹಾಕ್ಕೊಂಡಿದ್ದಾರೆ. ಸೊ ಅವರೆಲ್ಲ ಕಾಯಿ ಹೊಡಿತಾ ಇದ್ರು. ಆ್ಯಂಡ್ ನಾವೇನು ತೆಂಬಿಟಾಡ್ತಿ ತಂದಿದ್ವಿ ನಾವು ಮನೆಗೆ ಅಂತ ಹೊರಡ್ತಾ ಇದ್ದೀವಿ. ಸೊ ಆ ದೇವಸ್ಥಾನದಲ್ಲೇ ಹಬ್ಬ ಇದ್ದಿದ್ದು, ಅಂದರೆ ಆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇದ್ದಿದ್ದು, ಕೊಂಡ ಈ ಥರ ಎಲ್ಲ. ಸೊ ಹಾಗೆ ಆ್ಯಂಡ್ ನಾನು ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೆ. ಪಾಪ ನಮ್ಮ ಅಕ್ಕ ಪ್ರತಿ ಸಲವೂ ಇದೇ ಆಗೋಯ್ತು. ಮದುವೆಗಿಂತ ಮುಂಚೆ ಅವಳು ತೆಂಬಿಟಾಡ್ತಿ ನಾನು ಮತ್ತು ನಮ್ಮ ಅಕ್ಕ ತೊಗೊಂಡು ಹೋಗ್ತಾಯಿದ್ವಿ. ಬಟ್ ಅವಳಿಗೆ ಮದುವೆ ಆದಮೇಲೆ ಅವಳೇ ಅಡುಗೆ ಮನೆ ಇನ್ಚಾರ್ಜ್ ಎಲ್ಲ ಅವಳೇ ತಗೋತಾ ಇದ್ಲು. ನಾನೇ ತೆಂಬಿಟಾಡ್ತಿ ತೊಗೊಂಡು ಹೋಗೋದೆಲ್ಲ ಇಷ್ಟು ವರ್ಷವೂ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಜೊತೆ ಅಪ್ಪ ಬರ್ತಾ ಇದ್ದಾರೆ. ಸೊ ನಮ್ಮ ಅಪ್ಪನ ಏನೋ ಈ ರೀತಿ ಫಾರ್ಮಲಲ್ಲಿ ನೋಡೋದಕ್ಕೆ ನಂಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಇದೇ ರೀತಿಯೇ ಇರ್ತಾರೆ, ಬಟ್ ವೈಟಲ್ಲಿ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ. ತಾತಂಗೆ ಕಿಸಿ ಕೊಡಮ್ಮ ಪುಟ್ಟಣಿ. ಕಿಸ್ ಕೊಟ್ರೆ ಅಂದೆ ಅವನಿಗೆ ಅದಕ್ಕೆ ಅವನಾಗ ಓದಾಡ್ತವನೆ. ತಾತಂಗೆ ಕಿಸಿ ಕೊಡೆ ಪುಟ್ಟಣಿ. ಐ ಲವ್ ಯು ಮಾಡು. ಐ ಲವ್ ಯು ತಾತಂಗೆ ಕೊಡು. ಪಪ್ಪಿ ಕೊಡು. ಮಾಡಲ್ಲ. ಅಡುಗೆ ಮಾಡ್ತಾವ್ರೆ. ಅಯ್ಯೋ ಅಕ್ಕ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ಲು ನೋಡಿದ್ರಲ್ಲ. ಸೊ ನಾನು ಲಿಶಾಂತ್ನ ಮಲಗಿಸ್ಬಿಟ್ಟು ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಲಿಶಾಂತ್ ಕೂಡ ಎದ್ದಿದ್ದ. ಆ್ಯಂಡ್ ಎಲ್ಲರ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ. ನಾನು ಏನು ಕೇಳಿಲ್ಲ ಅಂತ ಅಂದರು, ಬಟ್ ಪರವಾಗಿಲ್ಲ ಅಡ್ಜಸ್ಟ್ ಆಗ್ತಾ ಇದ್ದಾನಲ್ಲ ಅಂತ ಖುಷಿ ಆಯಿತು. ಆ್ಯಂಡ್ ಇದಾದಮೇಲೆ ನಾವು ಊಟ ಮಾಡೋದನ್ನ ಅಂತ ಹೇಳಿ ಊಟಕ್ಕೆ ಕೂತ್ಕೊಳ್ತಾ ಇದ್ವಿ. ಯೂಟ್ಯೂಬ್ಗೆ ಹಾಕ್ಬಿಟ್ಟು ಕಣ್ತಾಯಿ ಹಂಗೆ ಮೂಳೆ ಆಗಿತ್ತವನಿ ಅಲ್ಲಿ ಕೈ ಒಂದು ಪ್ಲೇಟ್ ಖಾರ ಹಾಕೊಡ್ತೀವಿ ನಮಗೆ. ಆಸ್ತೆ ಮನೆಲ್ಲ ಇದು ಮಾಡ್ತಾನೆ ತಿಂತಾವನೆ ಸುಮ್ಮನೆ ಏನೋ ತಿಂದಿವ ತಿನ್ನುವ ಅವಳಲ್ವೇ ಕೊಡೋದು ತಿನ್ನಮ್ಮ ಅಂತಲ್ಲ ಅಲ್ಲೆಲ್ಲ ಕುತ್ಕೊಂಡು ಏನಾದ್ರು ಧೂಳು ಇರ್ತದಲ್ಲ ಕೈ ತಟ್ಟೆ ತಮ್ಮ ನಮ್ಗೆ ಈರುಳ್ಳಿನ ಸೌತೆಕಾಯಿ ಹಾಕು ನಿಂಬೆಹಣ್ಣು ಬೇಡ. ಕರೆಂಟ್ ಹೋಗೋದು ಬರೋದು ಆಗ್ತಾಯಿತ್ತು ಅಂತ ಹೇಳಿ ತುಂಬ ಸ್ವೆಟ್ ಆಗ್ತಾ ಇದ್ದ ಲಿಶಾಂತು. ಹಾಗಾಗಿ ನಾನು ಪ್ಯಾಂಪರ್ಸ್ ಹಾಕ್ಬಿಟ್ಟು ಬರೀ ಮೈಲಿ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಅವನು ಕಬಾಬ್ ಎತ್ಕೊಂಡು ತಿಂದೆ. ನಾನು ಏನು ಮಾಡ್ತಿದ್ದೇನೆ ಅಲ್ಲಿ ಕೂತ್ಕೊಂಡು ಅಂತ ಅಂದ್ಕೊಂಡೆ. ಬಟ್ ಆದರೆ ಅವನು ಕಬಾಬ್ ಪೀಸ್ನ ತೊಗೊಂಡೋಗಿ ಅಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ನಂಗೆ ತುಂಬ ಖುಷಿ ಆಯಿತು ಈ ಒಂದು ಫೇಸ್ನ ನೋಡೋದಕ್ಕೆ. ಯಾಕಂದರೆ ನಮ್ಮ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ. ನಾವು ತಿನ್ನು ಅಂತ ಹಿಂಸೆ ಮಾಡ್ತೀವಿ, ಆದರೆ ನನ್ನ ಮಗ ಅವನೇ ತೊಗೊಂಡೋಗಿ ತಿಂತಿದ್ದಾನಲ್ವ, ಅದು ನೋಡಿ ತುಂಬ ಖುಷಿ ಆಯಿತು. ನಾವು ಊಟಕ್ಕೆ ಮಟನ್ ಸಾಂಬಾರು, ತಲೆಕಾಲು ಗೊಜ್ಜು, ಚಿಕನ್ ಗ್ರೇವಿ ಆ್ಯಂಡ್ ಕಬಾಬ್ ಮತ್ತು ಬಿರಿಯಾನಿ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಹಬ್ಬದ ಊಟ. ಸೊ ಊಟ ಎಲ್ಲ ಆದಮೇಲೆ
ಮತ್ತು ಏನಪ್ಪ ಅಂತ ಅಂದ್ಕೊಳ್ಬೇಡಿ, ಪ್ರತಿ ಸಲವೂ ಇದೇ ರೀತಿಯೇ ಆಗೋದು. ಹಬ್ಬ ಎಲ್ಲ ಆದಮೇಲೆ ಹುಡುಗರೆಲ್ಲ ತಮಟೆ ಬಾರಿಸಿರ್ತಾರಲ್ವ, ಸೊ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅಂದರೆ ಆ ಮನೆಯಲ್ಲಿ ಗಂಡು ಮಕ್ಳು ಇರ್ತಾರಲ್ವ ಅವ್ರನ್ನೆಲ್ಲ ಕರ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಬ್ಬನ ಎಂಡ್ ಮಾಡ್ತಾರೆ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಆ್ಯಂಡ್ ಏನಂತಾರೆ, ಈ ವರ್ಷ ನೋಡಿದ ಹುಡುಗರು ಇನ್ನೊಂದು 4-5 ವರ್ಷ ಬಿಟ್ಕೊಂಡು ನೋಡಿದ್ರೆ ತುಂಬ ದೊಡ್ಡವರಾಗ್ಬಿಟ್ಟಿರ್ತಾರೆ. ಸೊ ನಾನು ಅದನ್ನೇ ಅಂದ್ಕೊಳ್ತಾ ಇದ್ದೆ, ಇವ್ರು ಹಿಂಗಿದ್ರಲ್ವ ಅಂತ ಹೇಳಿ. ಸೊ ನನಗೆ ಅಪರೂಪಕ್ಕೆ ಊರಿಗೆ ಹೋಗ್ತೀನಲ್ವ, ಸೊ ಹಂಗಾಗಿ ನನಗೆ ಅಷ್ಟಾಗಿ ಅವ್ರ ಬೆಳವಣಿಗೆ ನನಗೆ ಅಷ್ಟಾಗಿ ಗೊತ್ತಾಗ್ತಾ ಇರೋದಿಲ್ಲ. ಆಲ್ಮೋಸ್ಟ್ ನಾನು ಯೂಟ್ಯೂಬರ್ ಅಂತ ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ನಾನು ವ್ಲಾಗ್ ಮಾಡೋದು ಎಲ್ಲ ನೋಡ್ತಾರೆ ಆ್ಯಂಡ್ ಹೇಳ್ತಾ ಇರ್ತಾರೆ ಕೂಡ, ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ವೀಡಿಯೋ ಮಾಡಬೇಕಾದ್ರೆ ಎಲ್ಲರೂ ಬಂದು ಅಕ್ಕ ನನ್ನ ತೋರ್ಸಕ್ಕ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಪ್ರತಿಯೊಬ್ಬರೂ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ್ಯಂಡ್ ಹಬ್ಬ ಇಷ್ಟು ಬೇಗ ಮುಗೀತಲ್ಲ ಅನ್ನೋದೇ ಬೇಜಾರಾಗ್ತಾ ಇದೆ. ಹಬ್ಬಕ್ಕೆ ನಾವು ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀವೋ ಹಬ್ಬ ಆದಮೇಲೆ ಅಷ್ಟೇ ಪ್ರಿಪ್ರೇಷನ್ ಇರುತ್ತೆ. ನೀನು ಮಾಡೋ ಡ್ಯಾನ್ಸ್ ಮಾಡೋದೇನು ಡ್ಯಾನ್ಸು? ಎಷ್ಟೊಂದು ಕಾಲ್ ಮಾಡಿಸು. ನಿಮ್ಮ ಅಪ್ಪ ಬಂದರೆ ನೋಡು, ನಿಮ್ಮ ಅಪ್ಪನಿಗೂ ಅದೇ ಡ್ಯಾನ್ಸ್ ಮಾಡು. ಲಿಶಾನ್ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಆನ್ ಮಾಡು ಅಂತಿರೋ ಕೆಳಗೆ ಬಿಡು, ಮಾಡ್ತಾನೇನು ಕೆಳಗೆ. ಬಾ ನೋಡೋಣ. ಓಯ್ ಅಕ್ಕ, ಡ್ಯಾನ್ಸ್ ಅವನಿಗೆ ಡ್ಯಾನ್ಸ್ ಮಾಡಮ್ಮ. ಲಿಶಾಂತ್ ಡ್ಯಾನ್ಸ್ ಮಾಡೋದ್ರಲ್ಲಿ ನನಗೆ ನಗು ಬರ್ತಾಯಿತ್ತು, ಅಷ್ಟೇ ಖುಷಿ ಆಗ್ತಾಯಿತ್ತು. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.